ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026ನಲ್ಲಿ ನಾವು ಕ್ವಾಲಿಫೈ ಆಗಬೇಕಂದ್ರೆ ಎಷ್ಟು ಅಂಕಗಳನ್ನ ಗಳಿಸಬೇಕು, ಅದನ್ನು ಕ್ಯಾಟಗರಿ ವೈಸ್ ಮತ್ತು ಸಬ್ಜೆಕ್ಟ್ ವೈಸ್ ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ. ಸೊ ಇದನ್ನು ನಾವು ಈ ಒಂದು ಪ್ರೀವಿಯಸ್ ಇಯರ್ ಕಟ್ ಆಫ್ ಮೇಲೆ ಸರಳವಾಗಿ ಅಂದಾಜು ಮಾಡಬಹುದು. ಸೊ ಹೀಗಾಗಿ ಈ ವಿಡಿಯೋದಲ್ಲಿ ನಾವು 2025ನಲ್ಲಿ ಸಬ್ಜೆಕ್ಟ್ ವೈಸ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್, ಕ್ಯಾಟಗರಿ ವೈಸ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಮತ್ತು ಕ್ಯಾಂಡಿಡೇಟ್ ಕ್ವಾಲಿಫೈಡ್ ಅಲಾಂಗ್ ವಿತ್ ದೇರ್ ಕಟ್ ಆಫ್ ಮಾರ್ಕ್ಸ್. ಸೊ ಎಷ್ಟು ವಿದ್ಯಾರ್ಥಿಗಳು ಈ ಒಂದು KSET ಎಕ್ಸಾಮಿನೇಷನ್ನ ಕ್ಲಿಯರ್ ಮಾಡಿದ್ದಾರೆ ಅವರ ಒಂದು ಸಬ್ಜೆಕ್ಟ್ನಲ್ಲಿ ಮತ್ತು ಕ್ಯಾಟಗರಿನಲ್ಲಿ, ಜೊತೆಗೆ ಕಟ್ ಆಫ್ ಮಾರ್ಕ್ಸ್ಗಳು ಎಷ್ಟಿತ್ತು ಎಂಬುದನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಈ ವರ್ಷದಲ್ಲಿ ನೀವೇನಾದರೂ ಕಳೆದ ವರ್ಷದ ಕಟ್ ಆಫ್ಗಿಂತ ಸ್ವಲ್ಪ ಹೆಚ್ಚಿನ ಅಂಕಗಳನ್ನ ಸ್ಕೋರ್ ಮಾಡಿದ್ದೆ ಆದಲ್ಲಿ ಸೊ ನಿಮ್ಮ ಒಂದು KSET ಕ್ವಾಲಿಫೈಗೆ ತುಂಬಾ ಅನುಕೂಲವಾಗುತ್ತೆ. ಸೊ ಈ ಒಂದು ಪ್ರೀವಿಯಸ್ ಇಯರ್ ಕಟ್ ಆಫನ್ನು ನೀವು ಮೈಂಡ್ನಲ್ಲಿ ಇಟ್ಕೊಂಡು ಎಕ್ಸಾಮಿನೇಷನ್ಗೆ ಪ್ರಿಪ್ರೇಷನನ್ನು ಮಾಡಬೇಕಾಗುತ್ತೆ. ಸೊ ಅದೇ ರೀತಿ ಇಲ್ಲಿ ಕಟ್ ಆಫ್ ಡಿಸ್ಕಷನ್ಗೆ ಹೋಗುವ ಮೊದಲು ಯಾರೆಲ್ಲ ವಿದ್ಯಾರ್ಥಿಗಳು KSET 2026ಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಈ ಒಂದು ನ್ಯೂ ಬ್ಯಾಚ್ ಕೂಡ ಆಲ್ರೆಡಿ 15 ಆಗಸ್ಟ್ನಂದು ಆರಂಭವಾಗಿದೆ. ಸೊ ಈ ಒಂದು ಕೋರ್ಸ್ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ಕೊಡ್ತಾ ಇದ್ದೀವಿ, ಸಾಕಷ್ಟು MCQ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟ್ಗಳನ್ನು ಕೊಡ್ತಿದ್ದೀವಿ, ನೋಟ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಜೊತೆಗೆ 5000+ MCQs PDF ಅನ್ನು ಕೊಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ನಲ್ಲಿ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಮತ್ತು ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ಕೂಡ ಕೊಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಏನಿದೆ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜ್ನಲ್ಲಿ ದೊರೀತಾ ಇದೆ. ಸೊ ಇದು ಕೋರ್ಸ್ ಫೀಸ್ 2100 ಇರುತ್ತೆ. ಬಟ್ ಏನಾದರೂ ನೀವು ಆಗಸ್ಟ್ ತಿಂಗಳಿನಲ್ಲಿ ಜಾಯಿನ್ ಆದರೆ ಇಂಡಿಪೆಂಡೆನ್ಸ್ ಸೆಲೆಬ್ರೇಷನ್ ಸಲುವಾಗಿ ಕೇವಲ 1947ನಲ್ಲಿ ಈ ಒಂದು ಕೋರ್ಸನ್ನು ನಿಮಗೆ ಕೊಡ್ತಾ ಇದ್ದೀವಿ. ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ನಲ್ಲಿ KSET ಪೇಪರ್ 1 ಅಂತ ಸರ್ಚ್ ಮಾಡಿದರೆ ಸಾಕು, ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಸೊ ಅದೇ ರೀತಿಯಾಗಿ ಪೇಪರ್ 2ಗಾಗಿ ಕೆಳಗೆ ಕೊಟ್ಟ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಆ್ಯಂಡ್ MCQ ಸೆಟ್ಟನ್ನು ಕೂಡ ಕೊಡ್ತಾ ಇದ್ದೀವಿ. ಇದಕ್ಕೂ ಕೂಡ ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗ್ಬೋದು, ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ನ ಮೂಲಕ ಕೂಡ ಜಾಯ್ನ್ ಆಗ್ಬೋದು. ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗ್ಬೋದು. ಸೊ ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು 2025 ಪರೀಕ್ಷೆಯ ಕಟ್ ಆಫ್ ಅಂಕಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು KSET 2026 ಎಕ್ಸಾಮಿನೇಷನ್ಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಾ, ಸೊ ಕಳೆದ ವರ್ಷದ ಕಟ್ ಆಫನ್ನು ನೀವು ಸ್ಟಡಿ ಮಾಡಿದ್ದೆ ಆದಲ್ಲಿ ನಿಮಗೆ ಎಷ್ಟು ಅಂಕಗಳನ್ನು ಗಳಿಸಬೇಕು ಎಂಬುದು ಸರಳವಾಗಿ ಒಂದು ಐಡಿಯಾ ನಿಮಗೆ ಬರ್ತಾ ಇದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು KSET 2025ನ ಸಬ್ಜೆಕ್ಟ್ ವೈಸ್, ಕ್ಯಾಟಗರಿ ವೈಸ್ ಕಟ್ ಆಫ್ ಮಾರ್ಕ್ಗಳನ್ನು ನೋಡ್ತಾ ಇದ್ದೀವಿ. ಸೊ ಮೊದಲಿಗೆ ಇಲ್ಲಿ ಕಾಮರ್ಸ್ ಸಬ್ಜೆಕ್ಟನ್ನು ತೆಗೆದುಕೊಂಡ್ರೆ, ಸೊ ಕಾಮರ್ಸ್ನಲ್ಲಿ ಹೈಯೆಸ್ಟ್ ಸ್ಕೋರ್ ಬಂದುಬಿಟ್ಟು 232 ಇತ್ತು. ಸೊ ಇಲ್ಲಿ ನಂಬರ್ ಆಫ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸನ್ನು ನೋಡಿದರೆ ಜನರಲ್ ಮೆರಿಟ್ನಲ್ಲಿ 640, SCA ನಲ್ಲಿ 75, B ನಲ್ಲಿ 62, C ನಲ್ಲಿ 53, STನಲ್ಲಿ 75, ಕ್ಯಾಟಗರಿ 1ನಲ್ಲಿ 46, ಕ್ಯಾಟಗರಿ 2A ನಲ್ಲಿ 207, ಕ್ಯಾಟಗರಿ 2B ನಲ್ಲಿ 50, ಕ್ಯಾಟಗರಿ 3A ನಲ್ಲಿ 63, ಕ್ಯಾಟಗರಿ 3B ನಲ್ಲಿ 80 ಸ್ಟೂಡೆಂಟ್ಸ್ಗಳು ಪಾಸ್ ಆಗಿದ್ರು. ಇದನ್ನು ಮತ್ತೆ PWD ಟ್ರಾನ್ಸ್ಜೆಂಡರ್ ಬೇರೆ ಬೇರೆ ಕೊಟ್ಟಿದ್ದಾರೆ, ನೋಡ್ಕೊಳ್ಬೋದು ಇಲ್ಲಿ. ಹಾಗಾದರೆ ಕಟ್ ಆಫ್ ಮಾರ್ಕ್ಸ್ಗಳನ್ನು ನೋಡೋದಾದರೆ, ಸೊ ಇಂದು ಜನರಲ್ ಮೆರಿಟ್ನಲ್ಲಿ ಕಟ್ ಆಫ್ 172 ಮಾರ್ಕ್ಸ್ ಇತ್ತು. ಸೊ SCA ನಲ್ಲಿ ಕಟ್ ಆಫ್ 158 ಇತ್ತು, SCB ನಲ್ಲಿ ಕಟ್ ಆಫ್ 154, SCC ನಲ್ಲಿ ಕಟ್ ಆಫ್ 154, ST ನಲ್ಲಿ ಕಟ್ ಆಫ್ 156, ಕ್ಯಾಟಗರಿ 1ನಲ್ಲಿ ಕಟ್ ಆಫ್ 160, ಕ್ಯಾಟಗರಿ 2A ನಲ್ಲಿ ಕಟ್ ಆಫ್ 160, 2B ನಲ್ಲಿ 160, 3A ನಲ್ಲಿ 164 ಮತ್ತು 3B ನಲ್ಲಿ 166 ಕಟ್ ಆಫನ್ನು ಕೊಡಲಾಗಿತ್ತು. ಸೊ ಈ ರೀತಿಯಾಗಿ ಕಾಮರ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಇದು ಕಟ್ ಆಫ್ ಆಗಿದೆ. ಒಟ್ಟು 1351 ಸ್ಟೂಡೆಂಟ್ಸ್ KSET ಕಾಮರ್ಸ್ ವಿಷಯದಲ್ಲಿ ಕ್ವಾಲಿಫೈ ಆಗಿದ್ರು. ಸೊ ಅದರಲ್ಲಿ 40 ಜೊತೆಗೆ 40 PWD ಕ್ಯಾಂಡಿಡೇಟ್ಸ್, 2 ಟ್ರಾನ್ಸ್ಜೆಂಡರ್ ಕ್ಯಾಂಡಿಡೇಟ್ಸ್. ನೆಕ್ಸ್ಟ್ ಕನ್ನಡಕ್ಕೆ ಬಂದರೆ ಕಟ್ ಆಫ್ ಮಾರ್ಕ್ಸನ್ನು ನೋಡ್ತಾ ಹೋಗೋಣ. GM ನಲ್ಲಿ ಕಟ್ ಆಫ್ 156, SCA ನಲ್ಲಿ ಕಟ್ ಆಫ್ 144, SCB ನಲ್ಲಿ ಕಟ್ ಆಫ್ 140, SCC ನಲ್ಲಿ ಕಟ್ ಆಫ್ 140, ST ನಲ್ಲಿ ಕಟ್ ಆಫ್ 142, ಕ್ಯಾಟಗರಿ 1ನಲ್ಲಿ ಕಟ್ ಆಫ್ 146, 2A ನಲ್ಲಿ 144, 2B ನಲ್ಲಿ 144, 3A ನಲ್ಲಿ 150, 3B ನಲ್ಲಿ 150 ಕಟ್ ಆಫನ್ನು ಕೊಡಲಾಗಿತ್ತು. ಸೊ ಇಲ್ಲಿ ಸ್ವಲ್ಪ ನೋಡಿದ್ರೆ ಜನರಲ್ ಮೆರಿಟ್ಗೆ ಕಟ್ ಆಫ್ ಯಾವಾಗಲೂ ಸ್ವಲ್ಪ ಹೈನಲ್ಲಿರುತ್ತೆ. ಸೊ ಅದೇ ರೀತಿ ಕ್ಯಾಟಗರಿ ವೈಸ್ ಹೋದಂತೆ ಸ್ವಲ್ಪ ಕಟ್ ಆಫ್ ಕಡಿಮೆ ಆಗುತ್ತಾ ಹೋಗುತ್ತೆ.
ಸೊ ಒಟ್ಟು 615 ಸ್ಟೂಡೆಂಟ್ಸ್ ಕನ್ನಡದಲ್ಲಿ ಕ್ಲಿಯರ್ ಮಾಡಿದ್ರು. 41 PWG ಕ್ಯಾಂಡಿಡೇಟ್ಸ್ ಜೊತೆಗೆ 2 ಟ್ರಾನ್ಸ್ಜೆಂಡರ್ ಕ್ಯಾಂಡಿಡೇಟ್ಸ್. ನೆಕ್ಸ್ಟ್ ಸಬ್ಜೆಕ್ಟ್ ಇಲ್ಲಿ ಎಕನಾಮಿಕ್ಸ್ಗೆ ಬಂದರೆ, ಸೊ ಎಕನಾಮಿಕ್ ಜನರಲ್ ಮೆರಿಟ್ನಲ್ಲಿ ಕಟ್ ಆಫ್ 164, SC ನಲ್ಲಿ 148, SC ನಲ್ಲಿ 142, SC ನಲ್ಲಿ 140, ST ನಲ್ಲಿ 144 ಮತ್ತು ಕ್ಯಾಟಗರಿ 1ನಲ್ಲಿ 150, ಕ್ಯಾಟಗರಿ 2A ನಲ್ಲಿ 148, ಕ್ಯಾಟಗರಿ 2B ನಲ್ಲಿ 146, ಕ್ಯಾಟಗರಿ 3A ನಲ್ಲಿ 158, ಕ್ಯಾಟಗರಿ 3B ನಲ್ಲಿ 156. ಸೊ ಒಟ್ಟು 485 ಸ್ಟೂಡೆಂಟ್ಸ್ ಇಕನಾಮಿಕ್ಸ್ನಲ್ಲಿ ಕ್ಲಿಯರ್ ಮಾಡಿದ್ರು, 26 PWD ಕ್ಯಾಂಡಿಡೇಟ್ಸ್. ಸೊ ನೆಕ್ಸ್ಟ್ ಸಬ್ಜೆಕ್ಟ್ ಬಂದ್ಬಿಟ್ಟು ಇಂಗ್ಲೀಷ್ ನೋಡಿದಾಗ, ಇಂಗ್ಲೀಷ್ನಲ್ಲಿ ಹೈಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು 238 ಇತ್ತು. ಸೊ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ ಅನ್ನು ನೋಡ್ತಾ ಹೋಗೋಣ. GM ನಲ್ಲಿ 170, SCA ನಲ್ಲಿ 154, SCB ನಲ್ಲಿ 152, SCC ನಲ್ಲಿ 150, ST ನಲ್ಲಿ 154, ಕ್ಯಾಟಗರಿ 1 ನಲ್ಲಿ 158, ಕ್ಯಾಟಗರಿ 2A ನಲ್ಲಿ 156, ಕ್ಯಾಟಗರಿ 2B ನಲ್ಲಿ 156, 3A ನಲ್ಲಿ 150, 3B ನಲ್ಲಿ 166. ಸೊ ಈ ಒಂದು ಇಂಗ್ಲೀಷ್ ಸಬ್ಜೆಕ್ಟ್ಗೆ ನೋಡಿದ್ರೆ ನೀವೇನಾದರೂ ಜನರಲ್ ಕ್ಯಾಟಗರಿ ಬಿಟ್ಟು ಉಳಿದ ವಿದ್ಯಾರ್ಥಿಗಳಾಗಿದ್ದರೆ ನಿಮ್ಮ ಸ್ಕೋರ್ ಏನಾದರೂ ಅರೌಂಡ್ 154 ಮೇಲ್ಗಡೆ ಇದ್ದರೆ ನೀವು ಖಂಡಿತ ಕ್ವಾಲಿಫೈ ಆಗೇ ಆಗ್ತೀರಾ. ಸೊ ಜನರಲ್ ಮೆರಿಟ್ ಆಗಿದ್ದರೆ ಇನ್ನೂ ಸ್ವಲ್ಪ ಹೆಚ್ಚಿನ ಸ್ಕೋರ್ ಅವಶ್ಯಕತೆ ಇದೆ. ಪೊಲಿಟಿಕಲ್ ಸೈನ್ಸ್ನಲ್ಲಿ ಜನರಲ್ ಮೆರಿಟ್ 168, SCA ನಲ್ಲಿ 154, SCB ನಲ್ಲಿ 150, SCC ನಲ್ಲಿ 154, ST ನಲ್ಲಿ 154, ಕ್ಯಾಟಗರಿ 1 ನಲ್ಲಿ 158, ಕ್ಯಾಟಗರಿ 2A ನಲ್ಲಿ 156, 2B ನಲ್ಲಿ ಕೂಡ 156, 3A ನಲ್ಲಿ 160, 3B ನಲ್ಲಿ 164. ಸೊ ಒಟ್ಟು ಪೊಲಿಟಿಕಲ್ ಸೈನ್ಸ್ನಲ್ಲಿ 511 ಕ್ಯಾಂಡಿಡೇಟ್ಸ್ ಕ್ಲಿಯರ್ ಮಾಡಿದ್ರು, 39 PWD ಕ್ಯಾಂಡಿಡೇಟ್ಸ್. ಹೈಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು 258. ಸೊ ಅದೇ ರೀತಿ ಹಿಸ್ಟ್ರಿ ಸಬ್ಜೆಕ್ಟನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಜನರಲ್ ಮೆರಿಟ್ನಲ್ಲಿ 160 ಮಾರ್ಕ್ಸ್, SCA ನಲ್ಲಿ 146 ಮಾರ್ಕ್ಸ್, SCB ನಲ್ಲಿ 144 ಮಾರ್ಕ್ಸ್, SCC ನಲ್ಲಿ 144 ಮಾರ್ಕ್ಸ್, ST ನಲ್ಲಿ 144, ಕ್ಯಾಟಗರಿ 1 ನಲ್ಲಿ 150, ಕ್ಯಾಟಗರಿ 2A ನಲ್ಲಿ 150, ಕ್ಯಾಟಗರಿ 2B ನಲ್ಲಿ 148, ಕ್ಯಾಟಗರಿ 3A ನಲ್ಲಿ 152, 3B ನಲ್ಲಿ 156. ನೆಕ್ಸ್ಟ್ ಸೋಷಾಲಜಿ ಕೊಟ್ಟಿದ್ದಾರೆ. ಸೋಷಾಲಜಿಯಲ್ಲಿ ಜನರಲ್ ಮೆರಿಟ್ 156, SCA 142, SCB 142, SCC 138, ST 146, ಕ್ಯಾಟಗರಿ 1 144, ಕ್ಯಾಟಗರಿ 2A 144, 2B 144, 3A 148, 3B 148. ಸೊ ನಿಮ್ಗೆ ಗೊತ್ತಿರುವ ಹಾಗೆ ಒಟ್ಟು 37 ವಿಷಯಗಳಲ್ಲಿ KSET ಎಕ್ಸಾಮಿನೇಷನ್ ನಡೆಯಲಾಗುತ್ತೆ. ಸೊ ಪ್ರತಿಯೊಂದು ವಿಷಯದ ಕಟ್ ಆಫ್ ಮಾರ್ಕ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಜಿಯೋಗ್ರಫಿ ಕೊಟ್ಟಿದ್ದಾರೆ, ಹಿಂದಿ ಆಗಿರ್ಬೋದು, ಮ್ಯಾನೇಜ್ಮೆಂಟ್, ಎಜುಕೇಷನ್, ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್, ಮಾಸ್ ಕಮ್ಯುನಿಕೇಷನ್, ಸೈಕಾಲಜಿ, ಸೋಷಿಯಲ್ ವರ್ಕ್, ಲಾ, ಸಂಸ್ಕೃತ್, ಫಿಸಿಕಲ್ ಎಜುಕೇಷನ್, ಉರ್ದು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಪ್ಲಿಕೇಶನ್, ಫಿಸಿಕಲ್ ಸೈನ್ಸ್, ಮ್ಯಾಥಮೆಟಿಕಲ್ ಸೈನ್ಸ್, ಕೆಮಿಕಲ್ ಸೈನ್ಸ್, ಲೈಫ್ ಸೈನ್ಸ್, ಎನ್ವೈರ್ಮೆಂಟಲ್ ಸೈನ್ಸ್, ಹೋಮ್ ಸೈನ್ಸ್, ಎಲೆಕ್ಟ್ರಾನಿಕ್ ಸೈನ್ಸ್, ಅರ್ತ್ ಸೈನ್ಸ್, ವುಮೆನ್ ಸ್ಟಡೀಸ್, ಪರ್ಫಾರ್ಮಿಂಗ್ ಆರ್ಟ್ಸ್, ಮ್ಯೂಸಿಕ್, ಸೊ ಮ್ಯೂಸಿಕ್, ಯೂಜುವಲ್ ಆರ್ಟ್ಸ್. ಸೊ ಒಟ್ಟು 41 ವಿಷಯಗಳಲ್ಲಿ ಈ ಒಂದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಲಾಗಿತ್ತು. 41 ವಿಷಯಗಳ ಇಲ್ಲಿ ಕಟ್ ಆಫ್ ಮಾರ್ಕ್ಸನ್ನು ಈ ಒಂದು PDF ಕೊಟ್ಟಿದ್ದಾರೆ. ಇದನ್ನು ನೀವು KE ವೆಬ್ಸೈಟ್ನಿಂದ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಸೊ ಇವಾಗ ಈ ಒಂದು ಕಟ್ ಆಫ್ನ ಆಧಾರದ ಮೇಲೆ ಯಾವ ರೀತಿ ನಾವು ಎಷ್ಟು ಅಂಕಗಳನ್ನ ಗಳಿಸಬೇಕು ಅಂತ ಒಂದು ಅನಲೈಸನ್ನು ಮಾಡೋದಾದರೆ, ಸೊ ಇಲ್ಲಿ ನೋಡಿ ಸರಳವಾಗಿ ಇಲ್ಲಿ ಕಾಮರ್ಸ್ ಸಬ್ಜೆಕ್ಟ್ ಇದೆ. ಕಾಮರ್ಸ್ನಲ್ಲಿ ಜನರಲ್ ಮೆರಿಟ್ನಲ್ಲಿ 172 ಇದೆ, ಉಳಿದವರಿಗೆಲ್ಲ 158 ಹೈಯೆಸ್ಟ್ ಇದೆ, 160 ಕಡಿಮೆ ಇದೆ. ಸೊ ಇದರ ಅರ್ಥ ನೀವು ಏನಾದರೂ 158ಗಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದ್ದೆ ಅದರಲ್ಲಿ ಸರಳವಾಗಿ ನೀವು ಉಳಿದ ಯಾವುದೇ ಕ್ಯಾಟಗರಿಯಲ್ಲಿ ಇದ್ದರೆ ಕ್ವಾಲಿಫೈ ಆಗೇ ಆಗ್ತೀರಾ. ಜನರಲಲ್ಲಿ ನಿಮ್ಮ ಮಾರ್ಕ್ಸ್ ಏನಾದರೂ 172ಗಿಂತ ಹೆಚ್ಚಿಗೆ ಇದ್ದರೆ ಇಲ್ಲಿ ಕೂಡ ನೀವು KSET ಕ್ವಾಲಿಫೈ ಆಗೋ ಚಾನ್ಸಸ್ ಜಾಸ್ತಿ ಇದ್ದೇ ಇರುತ್ತೆ. ಸೊ ಕಟ್ ಆಫ್ನಲ್ಲಿ ಯಾವ ರೀತಿ ವೇರಿಯೇಷನ್ ಆಗುತ್ತೆ, ಎಷ್ಟು ಕಡಿಮೆ ಆಗುತ್ತೆ, ಎಷ್ಟು ಹೆಚ್ಚಿಗೆ ಆಗುತ್ತೆ ಅಂತ ಅಂದಾಜು ಮಾಡೋದು ಕಷ್ಟ. ಬಟ್ ಆದಷ್ಟು ಸ್ವಲ್ಪ ಈ ಒಂದು ಟ್ರೆಂಡನ್ನು ನೋಡಿದ್ರೆ ಅಲ್ಲೇ ಸ್ವಲ್ಪ ಒಂದು 4
ಅಂಕಗಳಿಂದ 6 ಅಂಕಗಳಿಂದ ಅಂತರವನ್ನು ಹೆಚ್ಚು ಅಥವಾ ಕಡಿಮೆ ಅಂತರವನ್ನು ನಾವು ನೋಡ್ತಾ ಇರ್ತೀವಿ. ಸಪೋಸ್ ನೀವೇನಾದರೂ 180 ಮಾರ್ಕ್ಸ್ ಅಥವಾ ಹೆಚ್ಚಿನ ಅಂಕಗಳನ್ನ ಪಡೆದಿದ್ದೇ ಅದರಲ್ಲಿ ಯಾವುದೇ ಕೆಟಗರಿ ಇದ್ದರೂ ಕೂಡ ನೀವು ಕ್ಲಿಯರ್ ಮಾಡೇ ಮಾಡ್ತೀರಾ. ಸೊ ಹೀಗಾಗಿ ಒಂದು 200 ಸ್ಕೋರನ್ನು ನೀವು ಮಾಡಬೇಕು ಅಂತ ನೀವೇನಾದರೂ ಇಟ್ಕೊಂಡು ಹೋದರೆ ಸೊ ಆರಾಮಾಗಿ KSET ಅನ್ನು ನೀವು ಕ್ವಾಲಿಫೈ ಆಗ್ಬೋದು. ಸೊ ಇದರಲ್ಲಿ ಪೇಪರ್ 1 ಅಂತ ಇರುತ್ತೆ, ಪೇಪರ್ 2 ಅಂತ ಇರುತ್ತೆ. ಸೊ ಪೇಪರ್ 2ನಲ್ಲಿ 100 ಮಾರ್ಕ್ಸ್, ಪೇಪರ್ 1ನಲ್ಲಿ 100 ಮಾರ್ಕ್ಸ್, ಪೇಪರ್ 2ನಲ್ಲಿ 200 ಮಾರ್ಕ್ಸ್ ಇರುತ್ತೆ. ಸೊ ಈ ರೀತಿಯಾಗಿ ಸರಿಯಾಗಿ ಒಂದು ಪ್ಲ್ಯಾನನ್ನು ಮಾಡಿಕೊಂಡು ಪ್ರಿಪ್ರೇಷನ್ ಮಾಡಿದ್ದೇ ಆದಲ್ಲಿ ನೀವು ಸರಳವಾಗಿ ಒಂದು KSET ಅನ್ನು ಕ್ವಾಲಿಫೈ ಆಗ್ಬೋದು. ಸೊ ಈ ಒಂದು ಪ್ರಿಪ್ರೇಷನ್ ಸಲುವಾಗಿ ಸೊ ನಾವು ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಸೊ ಈ ಕೋರ್ಸ್ ನಿಮಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತಂದರೆ, ಸೊ ಈ ಒಂದು ಕೋರ್ಸ್ನಲ್ಲಿ ಮೊದಲಿಗೆ ನೀವು ಎಲ್ಲ ಯೂನಿಟ್ಗಳನ್ನು ಇಂಪಾರ್ಟೆಂಟ್ ಟಾಪಿಕ್ ಯಾವ ಒಂದು ಯೂನಿಟ್ಗಳಿಂದ ಪ್ರಶ್ನೆಗಳು ಬರ್ತಾ ಇದ್ದಾವೆ ಆ ಎಲ್ಲ ಯೂನಿಟ್ಗಳಿಂದ ಥಿಯರಿ ಲೆಕ್ಚರ್ಸ್ಗಳನ್ನು ಪ್ರಿಪೇರ್ ಮಾಡಿದ್ದೀವಿ. ಇದರ ಬೇಸ್ ಮೇಲೆ MCQ ಲೆಕ್ಚರ್ಸ್ಗಳನ್ನು ಕೂಡ ಪ್ರಿಪೇರ್ ಮಾಡಿದ್ದೀವಿ. ಇವುಗಳನ್ನಷ್ಟನ್ನು ನೋಡಿ ಥಿಯರಿ ಲೆಕ್ಚರ್ಸ್ ಮತ್ತು MCQ ಲೆಕ್ಚರ್ಸ್ಗಳನ್ನು ನೋಡಿಕೊಂಡು 50 ಮಾಕ್ ಟೆಸ್ಟ್ಗಳನ್ನು ಕೊಡ್ತೀವಿ. ಈ 50 ಮಾಕ್ ಟೆಸ್ಟ್ಗಳನ್ನು ಸಾಲ್ವ್ ಮಾಡಿದ್ದೇ ಆದಲ್ಲಿ ಸೊ ನಿಮಗೆ ಸಾಕಷ್ಟು ಪ್ರಿಪ್ರೇಷನ್ ಇಲ್ಲಿ ಆಗ್ತಾ ಇದೆ. ಜೊತೆಗೆ 5000+ MCQs PDF ಅನ್ನು ಕೊಡ್ತೀವಿ. ಕೊನೆಯ ಟೈಮ್ನಲ್ಲಿ ನೀವು ಇದನ್ನು ಪ್ರಿಪ್ರೇಷನ್ ಮಾಡ್ಕೊಳ್ಬೋದು. ಜೊತೆಗೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿರೋ PDF ಅನ್ನು ಕೊಡ್ತೀವಿ. ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸನ್ನು ಕೂಡ ಕೊಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಈ ಒಂದು ಕಟ್ ಆಫ್ನ ಆಧಾರದ ಮೇಲೆ ಹೆಚ್ಚಿನ ಅಂಕಗಳನ್ನು ಗಳಿಸಲು ನಿಮಗೆ ತುಂಬಾ ಸಹಾಯ ಆಗುತ್ತೆ ಅಂತ ಹೇಳ್ತಾ ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ನಲ್ಲಿ KSET ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಲಭ್ಯವಾಗ್ತಾ ಇದೆ. ಸೊ ಅದೇ ರೀತಿಯಾಗಿ ಪೇಪರ್ 2ಗಾಗಿ ಕೂಡ ಕೆಳಗೆ ಕೊಟ್ಟ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಆ್ಯಂಡ್ MCQ ಸೆಟ್ ಅನ್ನು ಕೂಡ ಕೊಡ್ತೀವಿ. ಇದಕ್ಕೂ ಕೂಡ ಜಾಯಿನ್ ಆಗ್ಬೋದು. ಹೆಚ್ಚಿನ ಒಂದು ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯಿನ್ ಆಗಿ. ಇದ್ರ ಜೊತೆಗೆ ಡೈಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಾವು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀವಿ, MCQ ಸೀರೀಸನ್ನು ಮಾಡ್ತೀವಿ. ಇದಕ್ಕೂ ಕೂಡ ನೀವು ಫ್ರೀಯಾಗಿ ಜಾಯಿನ್ ಆಗ್ಬೋದು. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.